ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಈ ಥರ ಇದೆ ಅಂತ ನಾನು ಹೇಳ್ತಾ ಇರೋದು. ನಂಬಿ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲಪ್ಪ, ನನ್ನ ಉದ್ದೇಶ ಅದಲ್ಲ. ಈಗ ಈ ಕುರುಕ್ಷೇತ್ರ ಸಿನಿಮಾ ಮಾಡಿದ್ರಲ್ಲ, ನನಗೇನೋ ಅಂದರೆ ಒಂದು ಮಾಹಿತಿ ಬಂತು. ಕುರುಕ್ಷೇತ್ರ ಮಾಡಿದ ಬಹುತೇಕರು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೊಳಗಾದರು ಅಂತ. ಈ ಕುರುಕ್ಷೇತ್ರ ಸಿನಿಮಾದಲ್ಲಿ ಅಂಬರೀಷ್ ಅವರು ಭೀಷ್ಮನ ಪಾತ್ರ ಮಾಡಿದರು. ಅವ್ರ ಪಾಪ ಆಗ ಸೌಖ್ಯನೂ ಇರಲಿಲ್ಲ. ಆ ಭೀಷ್ಮನ ಪಾತ್ರ ಮಾಡಿ ಶರಶಯ್ಯೆಯಲ್ಲಿ, ಅಂದರೆ ಬಾಣದಾಸಿಗೆ ಶರಶಯ್ಯೆ ಅಂತ ಕರೀತಾರೆ, ಶರಶಯ್ಯೆಯಲ್ಲಿ ಮಲಗೋ ದೃಶ್ಯ ಇತ್ತು, ಅಲ್ಲೇ ಅವರು ಜೀವ ಬಿಡೋದು. ಆದರೆ ಈ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ತೆರೆಗೆ ಬರುವುದಕ್ಕಿಂತ ಮೊದಲೇ ಅಂಬರೀಷ್ ನಮ್ಮನ್ನೆಲ್ಲ ಆಗಲಿದ್ರು. ಬಾಯಿ ಮುಚ್ಚು, ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನು ಆಡಿ ನಮ್ಮನ್ನೇ ಹೆದರಿಸುವ ಅವಿವೇಕಿ. ಇನ್ನು ಎರಡನೇದು ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದರು. ನಿಖಿಲ್ ಕುಮಾರಸ್ವಾಮಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತೋಗ್ತಾರೆ, ಅಂದರೆ ಅಭಿಮನ್ಯು ಸೋತೋಗ್ತಾನೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಜೀವನ ಕೂಡ ಒಂದು ರೀತಿಯಲ್ಲಿ ಅದೇ ಥರ ಆಯಿತು. ಮಂಡ್ಯದಲ್ಲಿ ಶತಾಯ ಗತಾಯ ಗೆಲ್ಲಬೇಕಾದಂಥ ಚುನಾವಣೆ ಸೋತು, ರಾಮನಗರದಲ್ಲಿ ತನ್ನ ತಾಯಿ ಗೆದ್ದಂಥ ಕ್ಷೇತ್ರ, ಕುಮಾರಸ್ವಾಮಿ ಗೆದ್ದಂಥ ಕ್ಷೇತ್ರ, ಅಲ್ಲಿ ಸೋತು. ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು 5,000 ರೂಪಾಯಿ ಟೋಕನ್ನ ಹಂಚಿದ್ರು ರಾತ್ರಿ 2 ಗಂಟೆ ಸಮಯದಲ್ಲಿ. ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರುಗಳಿಗೆ ಮೋಸವನ್ನ ಮಾಡಿದ್ರು. ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು. ಆದರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಟೂವಿಲ್ಲೇ ಉರಿಸ್ತಾನೆ ಹೇಳಿ. ಇನ್ನು ಮೇಘನಾ, ಇವರು ಇದೇ ಸಿನಿಮಾದಲ್ಲಿ ದುರ್ಯೋಧನ ಪತ್ನಿ ಭಾನುಮತಿ ಪಾತ್ರವನ್ನು ಮಾಡಿದ್ರು. ಭಾನುಮತಿಯ ಪಾತ್ರ ಮಾಡ್ತಾ ಇದ್ದ ಹಾಗೆ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಸಿನಿಮಾದಲ್ಲಿ ಭಾನುಮತಿ ಪತಿ ದುರ್ಯೋಧನನ ಪತಿಯನ್ನು ಕಳ್ಕೊತಾರೆ. ನಿಜ ಜೀವನದಲ್ಲಿ ಪ್ರೀತಿಸಿ ವರಿಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೀಡಾಗ್ತಾರೆ. ಭಾನುಮತಿಯಂತೆ ಪತಿಯನ್ನು ಕಳ್ಕೊತಾರೆ. ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟಿದೆ. ಬಡಗರ್ಭಿತನಾಗಿ ದೈವ ಶಕ್ತಿಯನ್ನೇ ಅಪಹಾಸ್ಯ ಮಾಡುತ್ತೀಯ ಅವಿವೇಕಿ. ನೀನು ಉಸಿರಾಡುತ್ತಿರುವುದಕ್ಕೆ, ನಡೆದಾಡುತ್ತಿರುವುದಕ್ಕೆ, ಅಜೇನಾಗಿ ಅಟ್ಟಹಾಸ ಮಾಡುತ್ತಿರುವುದಕ್ಕೆ ಆ ದೈವ ಬಲಬೇಕಾ? ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಸೊಸೆಯ ನಿಟ್ಟುಸಿರಳೆ ನೀನು ದಗ್ಧವಾಗಿ ಹೋಗಿತ್ತಿ. ಈಗ ಈ ಸಿನಿಮಾದ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಅಂತ ಇತ್ತು. ಮುನಿರತ್ನ ಕುರುಕ್ಷೇತ್ರ ಅಂತೇಳಿ ಮುನಿರತ್ನ ಕೂಡ ಸಾಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಧಮ್ಕಿ, ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಇದೀಗ ಅವರ ಮೇಲೆ ಮತ್ತೊಂದು ರೇಪ್ ಕೇಸ್ ಕೂಡ ಆಗಿದೆ. ಸೆಳೆದುಕೊಂಡು ಹೋಗಿ ಅವನನ್ನು ತಳ್ಳಿ ಕಾರಾಗೃಹಕ್ಕೆ. ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಆಮೇಲೆ ಆಪ್ತಮಿತ್ರದ ಬಗ್ಗೆ ಕೆಲವು ಅದನ್ನ ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಈ ಥರ ಇದೆ ಅಂತ ನಾನು ಹೇಳ್ತಾ ಇರೋದು. ನಂಬಿ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲಪ್ಪ, ನನ್ನ ಉದ್ದೇಶ ಅದಲ್ಲ. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ಈ ಬಜರಂಗಿ ಸಿನಿಮಾ ಇದೆಯಲ್ಲ, ಬಜರಂಗಿ ಸಿನಿಮಾ ಆದಾಗ ಶಿವಣ್ಣ ಇಂಥ ಒಂದು ಮಾತನ್ನು ಹೇಳಿದರು. ಆಮೇಲೆ ಬಜರಂಗಿ ಸಿನಿಮಾ 2 ಫಸ್ಟ್ ಡೇ ನೋಡ್ತಿರ್ಬೇಕಾದ್ರೆ ಪುನೀತ್ ಅವರ ಡೆತ್ ಆಯಿತು. ತಿಳಿಯದೆ ತಪ್ಪು ನಡೆದಿರಬಹುದು, ಕ್ಷಮಿಸುವ ಉದಾರ ಗುಣ ತೋರು. ಕ್ಷಮೆ, ಇವನಿಗೆ ಕ್ಷಮೆ ಅಷ್ಟೇ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ.